ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕೌರವ ಸೇನೆಯು ಯುದ್ಧ ಪ್ರಯಾಣ ಮಾಡಿದ ವರ್ಣನೆ ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಸೂರ್ಯೋದಯವಾದೊಡನೆ ಭೀಷ್ಮನನ್ನು ಮುಂದಿಟ್ಟುಕೊಂಡು ನಮ್ಮ ಕಡೆಯ ಸೈನಿಕರು ಭೀಮನನ್ನು ಮುಂದಾಳಾಗಿ ಮಾಡಿಕೊಂಡು ಪಾಂಡವ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗಿ ನಿಂತರಷ್ಟೇ ಅವರಲ್ಲಿ ಯಾರಿಗೆ ಯುದ್ಧೋತ್ಸಾಹವಿದ್ದಂತೆ ನಿನಗೆ ತೋರಿತು? ಯಾರು ವಿಶೇಷ ಹರ್ಷಯುಕ್ತರಾಗಿದ್ದರು? ಆಗ ಅವರಲ್ಲಿ ಯಾರಿಗೆ ಚಂದ್ರ ಸೂರ್ಯರು ವಾಯುವಿನೊಡನೆ ಹಿಂಭಾಗದಲ್ಲಿದ್ದರು? ಯಾವ ಸೈನ್ಯವನ್ನು ನೋಡಿ ದುಷ್ಟ ಮೃಗಗಳು ಅರಚಿದವು? ಯಾವ ವೀರರ ಮುಖಕಾಂತಿಗಳು ಪ್ರಸನ್ನವಾಗಿದ್ದವು? ಇವುಗಳೆಲ್ಲವನ್ನು ನನಗೆ ಯಥಾವತ್ತಾಗಿ ವಿವರಿಸು ಎಂದು ಕೇಳಲು ಸಂಜಯನು ಹೇಳುತ್ತಾನೆ, ಓ ರಾಜ, ಎರಡು ಸೈನ್ಯಗಳು ಒಂದಕ್ಕೊಂದು ಸಮಾನವಾಗಿಯೇ ಇದ್ದವು. ಎರಡು ವ್ಯೂಹಗಳಲ್ಲಿಯೂ ಸಂತೋಷವೇ ಕಾಣುತ್ತಿತ್ತು. ಎರಡು ವಿಚಿತ್ರ ವನರಾಜಿಯಂತಿದ್ದವು. ಆನೆಗಳು, ರಥಗಳು, ಕುದುರೆಗಳು ಮುಂತಾದವು ಎರಡು ಸೈನ್ಯಗಳಲ್ಲಿಯೂ ತುಂಬಿದ್ದವು. ಎರಡೂ ಕಡೆಯ ಸೈನ್ಯಗಳು ಮಹತ್ತಾಗಿ ಭಯಂಕರವೂ ದುರ್ಜಯವೂ ಆಗಿದ್ದವು. ಎರಡು ಸೇನೆಗಳಲ್ಲಿಯೂ ಸತ್ಪುರುಷರು ಇದ್ದರು. ಎರಡೂ ಸ್ವರ್ಗವನ್ನು ಜಯಿಸಲು ಸಿದ್ಧವಾದ ಸೇನೆಗಳಂತಿದ್ದವು. ಕೌರವರು ಪಶ್ಚಿಮಾಭಿಮುಖವಾಗಿಯೂ ಪಾಂಡವರು ಪೂರ್ವಾಭಿಮುಖವಾಗಿಯೂ ನಿಂತರು. ಕೌರವರ ಸೇನೆಯು ರಾಕ್ಷಸರ ಸೇನೆಯಂತೆ ಇದ್ದಿತು. ಪಾಂಡವರ ಸೇನೆಯು ದೇವೇಂದ್ರನ ಸೈನ್ಯದಂತಿದ್ದಿತು. ಪಾಂಡವರ ಹಿಂಭಾಗದಲ್ಲಿ ತಂಗಾಳಿಯು ಬೀಸಿತು. ಕೌರವರನ್ನು ನೋಡಿ ದುಷ್ಟ ಮೃಗಗಳು ಕೂಗಿದವು. ಪಾಂಡವರ ಸೇನೆಯ ಆನೆಗಳ ಮದಗಂಧವನ್ನು ನಿನ್ನ ಪುತ್ರರ ಗಜ ಸೈನ್ಯಗಳು ಸಹಿಸಲಾರದೆ ಹೋದವು. ದುರ್ಯೋಧನನು ಸುವರ್ಣಾಲಂಕೃತವಾಗಿ ಪದ್ಮವರ್ಣವುಳ್ಳ ಒಂದು ಮದದಾನೆಯನ್ನೇರಿ ಸೈನ್ಯದ ಮಧ್ಯದಲ್ಲಿದ್ದನು. ಎರಡು ಕಡೆಗಳಲ್ಲಿಯೂ ಆತನನ್ನು ವಂದಿ ಮಾಗಧರು ಹೊಗಳುತ್ತಿದ್ದರು. ಅವನ ತಲೆಯ ಮೇಲೆ ಚಂದ್ರನನ್ನು ಹೋಲುವ ಶ್ವೇತ ಛತ್ರವು ಬೆಳಗುತ್ತಿದ್ದಿತು. ಸ್ವರ್ಣಮಯಗಳಾದ ಕಿರೀಟಗಳನ್ನು ಧರಿಸಿದನು. ಗಾಂಧಾರ ರಾಜನಾದ ಶಕುನಿಯು ಪಾರ್ವತೀಯರೆಂಬ ಗಾಂಧಾರ ಸೈನಿಕರಿಂದ ಪರಿವೃತನಾಗಿ ನಿನ್ನ ಮಗನಿಗೆ ಬೆಂಬಲವಾಗಿದ್ದನು. ಗುರುವೃದ್ಧನಾದ ಭೀಷ್ಮನು ಬಿಳಿಯ ಕೊಡೆ, ಬಿಳಿಯ ಬಿಲ್ಲು, ಕತ್ತಿ, ಬಿಳಿಯ ರುಮಾಲುಗಳಿಂದ ಶೋಭಿಸುತ್ತಾ ಬಿಳಿಯ ಧ್ವಜದಿಂದಲೂ ಹಿಮಾಚಲದಂತೆ ಪ್ರಕಾಶಿಸುವ ಬಿಳಿಯ ಕುದುರೆಗಳಿಂದಲೂ ಕೂಡಿ ರಥದಲ್ಲಿ ಕುಳಿತು ಎಲ್ಲಾ ಸೈನ್ಯಕ್ಕೂ ಮುಂಭಾಗದಲ್ಲಿ ಹೊರಟನು. ಆತನ ಸೇನೆಯಲ್ಲಿ ಕೌರವರು ಬಾಹ್ಲೀಕರಲ್ಲೊಬ್ಬನಾದ ಶಲನ ಸೈನ್ಯಗಳು, ಅಂಬಷ್ಟ ದೇಶದ ಕ್ಷತ್ರಿಯರು, ಸಿಂಧು ದೇಶದ ಅರಸರು, ಸೌವೀರರು, ಪಂಚನದ ಪಂಚನದ ದೇಶದ ಶೂರರು ಕಲೆತಿದ್ದರು. ಕೌರವ ಸೇನೆಗೆ ಹಿಂಭಾಗದಲ್ಲಿ ಇಂದ್ರನು ದಂಡೆತ್ತಿ ಹೊರಡುವಂತೆ ಮಹಾತ್ಮನಾದ ದ್ರೋಣನು ಶಸ್ತ್ರಧಾರಿಯಾಗಿ ಹೊರಟನು. ಶುಕ್ರಾಚಾರ್ಯನಾದ ಅವನ ರಥವು ಸುವರ್ಣ ಖಚಿತವಾಗಿ ಕೆಂಪು ಕುದುರೆಗಳಿಂದ ಕಟ್ಟಿದ್ದಿತು. ಭೂರಿಶ್ರವಸ್ಸು, ಕುರುಮಿತ್ರನು, ಜಯನು, ಸಾಲ್ವನು, ಸಹೋದರರೊಡಗೂಡಿದ ಮತ್ಸ್ಯರು ಇವರೆಲ್ಲರೂ ಸೇನೆಯ ಮಧ್ಯದಲ್ಲಿದ್ದರು. ಶಾರದ್ವತ ಪುತ್ರನು, ಮಹತ್ತಾದ ಯುದ್ಧಭಾರವನ್ನು ಸಹಿಸಬಲ್ಲವನು, ಮಹಾತ್ಮನು, ಶಸ್ತ್ರ ನಿಪುಣನು, ಆಶ್ಚರ್ಯಕರವಾಗಿ ಯುದ್ಧ ಮಾಡುವವನು ಆದ ಕೃಪಾಚಾರ್ಯನು ಶಕ, ಕಿರಾತ, ಯವನ ಸೇನೆಗಳೊಡನೆ ಸೇನೆಯ ಉತ್ತರ ಭಾಗದಲ್ಲಿ ಶತ್ರುಗಳಿಗೆ ಎದುರಾಗಿ ಹೊರಟನು. ಹೀಗೆಯೇ ಮಹಾರಥರು, ಪ್ರಸಿದ್ಧರು, ಶಸ್ತ್ರಾಸ್ತ್ರ ನಿಪುಣರು ಆದ ವೃಷ್ಣಿಗಳು, ಭೋಜರು ನಿಮ್ಮ ಸೈನ್ಯವನ್ನು ರಕ್ಷಿಸುತ್ತಿದ್ದರು. ಕೃತವರ್ಮ ರಕ್ಷಿತವಾದ ನಿನ್ನ ದೊಡ್ಡ ಸೇನೆಯು ದಕ್ಷಿಣ ದಿಕ್ಕಿನಿಂದ ಶತ್ರು ಸೇನೆಯನ್ನು ಎದುರಿಸಿತು. ತಮ್ಮ ಯುದ್ಧದಲ್ಲಿ ಅರ್ಜುನನಿಗೆ ಮರಣವೋ ಅಥವಾ ಜಯವೋ ಆಗಲೇಬೇಕೆಂದು ಶಪಥ ಮಾಡಿ ಬಂದ ಶಸ್ತ್ರಾಸ್ತ್ರ ನಿಪುಣರಾದ ಸಂಶಪ್ತಕರ ಲಕ್ಷ ರಥಗಳು ಮತ್ತು ತ್ರಿಗರ್ತರು ಅರ್ಜುನನೆಲ್ಲಿರುವನೋ ಆ ಸ್ಥಳಕ್ಕೆ ನೆಟ್ಟಗೆ ಹೋದರು. ನಿಮ್ಮ ಸೇನೆಯಲ್ಲಿ ಲಕ್ಷಕ್ಕಿಂತಲೂ ಹೆಚ್ಚು ಸಂಖ್ಯೆಯ ಆನೆಗಳಿದ್ದವು. ಒಂದೊಂದು ಆನೆಗೆ 100 ರಥಗಳು, ಒಂದೊಂದು ರಥಕ್ಕೆ 100 ಕುದುರೆಗಳು, ಒಂದೊಂದು ಕುದುರೆಗೆ 10 ಮಂದಿ ಬಿಲ್ಲಾಳುಗಳು, ಒಬ್ಬೊಬ್ಬ ಬಿಲ್ಲಾಳಿಗೆ 100 ಮಂದಿ ಕೇಟಕಗಳುಳ್ಳ ವೀರರು ಬೆಂಬಲವಾಗಿ ನಿಲ್ಲುವಂತೆ ಭೀಷ್ಮನು ನಿಮ್ಮ ಸೇನೆಯನ್ನು ಸಿದ್ಧಪಡಿಸಿಟ್ಟನು. ಹೀಗೆಯೇ ಪ್ರತಿದಿನವೂ ಭೀಷ್ಮನು ದೈವ, ಗಂಧರ್ವ, ಅಸುರ ವಿಧಿಗಳಿಂದ ಸೇನೆಯನ್ನು ಸಿದ್ಧಪಡಿಸುತ್ತಿದ್ದನು.
ಮಹಾರಥ ಸಮೂಹದಿಂದ ವಿಶಾಲವು ಸಮುದ್ರ ಘೋಷವುಳ್ಳದ್ದು ಆದ ನಿನ್ನ ಮಕ್ಕಳ ಸೇನೆಯು ಯುದ್ಧದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತಿತು. ನಿಮ್ಮ ಸೇನೆಯು ಭಯಂಕರವಾದ ಬೇರೆ ಬೇರೆ ರೂಪಗಳುಳ್ಳದ್ದು. ಪಾಂಡವರ ಸೇನೆಯು ಹಾಗಿಲ್ಲ. ಆದರೂ ಯಾವ ಸೇನೆಗೆ ಕೇಶವನಾದ ಕೃಷ್ಣನು ಅರ್ಜುನನು ನಾಯಕರಾಗಿದ್ದಾರೋ ಆ ಸೈನ್ಯವು ಚಿಕ್ಕದಾಗಿದ್ದರೂ ದೊಡ್ಡದು ಅಜೇಯವೋ ಆದುದೆಂದು ಭಾವಿಸುವೆನು ಎಂದನು. ಇದು 20ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.